ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮಲೆನಾಡ ಮನೆ, ಕಾಫಿ ನಾಡಿನ ಸ್ವಚ್ಛಂದ ಪರಿಸರದಲ್ಲಿ ನಮ್ಮ ವಂಶಸ್ಥರ ಮನೆಗೆ ನಾವು ದಿಢೀರ್ ಭೇಟಿ ಕೊಟ್ಟಾಗ ಅವರಲ್ಲಾದ ತುಮುಲ ಭಯ ನೋಡಿದಾಗ ಅನ್ನಿಸ್ತು, ಎಷ್ಟೋ ವರ್ಷಗಳ ನಂತರ ಯಾರೊಬ್ಬ ವ್ಯಕ್ತಿ ಮನೆಗೆ ಬಂದಾಗ ಅವರಲ್ಲಾಗುವಂತಹ ಕಳವಳನ, ಹಾಗೆ ನಮ್ಮ ಪೂರ್ವಜರು ಪೂಜೆ ಮಾಡ್ತಿದ್ದಂತಹ ಗಣಪತಿ ವಿಗ್ರಹ ಏನಾಯಿತು ತಿಳ್ಕೊಬೇಕಾ? ಹಾಗಾದರೆ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ಮನೆ ಬಂದು ನಮ್ಮಪ್ಪನ ಅಪ್ಪನ ಮನೆ, ಅಂದರೆ ಅಜ್ಜನ ಮನೆ. ನಮ್ಮ ಅಜ್ಜ ಹುಟ್ಟಿದ್ದೆಲ್ಲ ಇಲ್ಲೇ, ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ದಾರದಹಳ್ಳಿ ಇಲ್ಲಿರುವಂಥ ಈ ಮನೆ. ಆದರೆ ಬೇಜಾರು ವಿಚಾರ ಏನು ಅಂದರೆ, ಇಷ್ಟು ವರ್ಷ ಆದರೂ ನಮ್ಮಪ್ಪನೇ ಈ ಮನೆಗೆ ಹೋಗಿಲ್ಲ, ಅಂದರೆ ಅವರಪ್ಪ ಹುಟ್ಟಿರೋ ಮನೆಗೆ ಹೋಗಿಲ್ಲ. ಸೊ ನಾವು ಇಲ್ಲಿ ದೇವಸ್ಥಾನಕ್ಕೆ ಹೋಗಿದ್ವಿ. ಹಾಗೆ ನಮ್ಮ ಪೂರ್ವಜರ ಮನೆ ಹೇಗಿದೆ ಅಂತ ನೋಡಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ಇತ್ತು. ಹಾಗಾಗಿ ನನ್ನ ಮಕ್ಕಳು, ನಮ್ಮ ಅಪ್ಪ ಅಮ್ಮ, ನಮ್ಮ ಅತ್ತೆ ಮಗ ಎಲ್ಲರೂ ಇಲ್ಲಿಗೆ ಹೋಗಿದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಹಳೆಯ ಗಟ್ಟಿ ಕಂಬಗಳು, ಹಾಗೆ ಅದ್ರ ಮೇಲಿರುವಂತಹ ಕೆತ್ತನೆ ತುಂಬ ಸೊಗಸಾಗಿತ್ತು. ನೋಡಿದಾಗ ಅನ್ನಿಸ್ತು, ಓ ನಮಗೂ ಒಂದು ಈ ಥರ ಮನೆ ಇದೆಯಲ್ಲ ಅಂತ ಹೇಳಿ. ಬಟ್ ಬೇಜಾರೇನೆಂದರೆ, ನಮ್ಮ ಏಜ್ನವರು ಯಾರೂ ಇಲ್ಲಿಗೆ ಇನ್ನೂ ವಿಸಿಟ್ ಮಾಡಿಲ್ಲ. ಸೊ ನಾವು ಹೋದಾಗ ಅವ್ರ ರಿಯಾಕ್ಷನ್ ಮಾತ್ರ ತುಂಬ ಭಯ ಪಡೋಂಗಿತ್ತು. ಇರಲಿ, ಅದನ್ನು ಮುಂದೆ ಹೇಳ್ತೀನಿ ಹೇಗಿತ್ತು ಅಂತ ಹೇಳಿ. ಸೊ ಇಲ್ಲಿ ಯಾರೂ ವಾಸ ಇಲ್ಲ ಸದ್ಯಕ್ಕೆ. ತೋಟ ಇರೋದ್ರಿಂದ ಅಜ್ಜನ, ಅಂದರೆ ಅಜ್ಜನ ಅಜ್ಜ, ಮುತ್ತಜ್ಜನ ಅವರ ಫ್ಯಾಮಿಲಿಗಳಿದೆ. ಸೊ ಹಾಗೆ ನಾವು ಒಂದೇ ರೂಮ್ನ ಹೋಗಿ ನೋಡ್ತಾ ಹೋದ್ವಿ. ಇದು ಅಟ್ಟ. ಸೊ ಅಟ್ಟದಲ್ಲಿ ಹಳೆ ಪಾತ್ರೆ ಪಗಡೆಗಳನ್ನೆಲ್ಲ ಇಟ್ಟಿದ್ರು. ಹಾಗೆ ಸುಮ್ಮನೆ ನಾವು ನೋಡ್ಕೊಬಂದ್ವಿ. ಎಲ್ಲ ಸಗಣಿ ಸಾರಿಸಿ ಸ್ವಚ್ಛವಾಗಿ ಇಟ್ಟಿದ್ರು. ಆದರೆ ಹಳೆ ಮನೆ ಆಗಿರೋದ್ರಿಂದ ಯಾರೂ ವಾಸ ಇಲ್ಲ. ಯಾರೋ ಒಬ್ಬರು ಅಜ್ಜಿ ಇದ್ದಾರೆ, ನನಗೆ ಸಂಬಂಧದಲ್ಲಿ ಏನಾಗಬೇಕು ಗೊತ್ತಿಲ್ಲ, ಅಜ್ಜಿ ಅಂತಲೇ ಕರೆದೆ. ಸೊ ಹಳೆ ಮನೇಲಿ ಈ ಥರ ಕೋಣೆಗಳು ತುಂಬ ರೂಮ್ಸ್ ಇರುತ್ತೆ, ಆದರೆ ವಾಸ ಮಾಡೋದು ಯಾರೂ ಇಲ್ಲ. ಕೆಲವೊಬ್ಬರು ಫೋಟೋಸ್ಗಳು ಕೂಡ ಇತ್ತು, ಬಟ್ ನನಗಂತೂ ಖಂಡಿತ ಯಾರು ಅಂತಲೇ ಗೊತ್ತಾಗಲಿಲ್ಲ. ಹಾಗೆ ಸುಮ್ಮನೆ ನಾವು ಎಲ್ಲ ರೂಮ್ನು ವಿಸಿಟ್ ಮಾಡಿ ಏನೇನಿದೆ ಅನ್ನೋ ಒಂದು ಕ್ಯೂರಿಯಾಸಿಟಿ ನೋಡಿದ್ವಿ. ಆದರೆ 2-3 ರೂಮು ಬೀಗ ಹಾಕಿಬಿಟ್ಟಿತ್ತು. ಆದರೆ ಏನಿದೆ ಅಂತ ನೋಡಬೇಕು ಅನ್ನೋದೊಂದು ಆಸೆ ಇತ್ತು, ಬಟ್ ನೋಡೋಕ್ಕಾಗಲಿಲ್ಲ. ತುಂಬ ವರ್ಷಗಳಾದಮೇಲೆ ನಾವು ಹೋಗಿರೋದ್ರಿಂದ ಅಲ್ಲಿರೋ ಒಬ್ಬರು, ನಂಗೆ ಅಜ್ಜಿನೇ ಆಗಬೇಕು ಅಂದ್ಕೊತೀನಿ, ಅವರು ಬಿಸ್ಕೆಟ್ ತಿನ್ನಿ ಅಂತ ಹೇಳಿದ್ರು. ಸೊ ನನ್ನ ಮಕ್ಕಳು ಸುಸ್ತಾಗಿ ಹೋಗಿರೋದ್ರಿಂದ ಬಿಸ್ಕೆಟ್ ತಿಂತಾಯಿದ್ರು, ನಮ್ಮಪ್ಪ ನಮ್ಮ ಅತ್ತೆ ಎಲ್ಲ. ನಾನು ಹಾಗೆ ಒಂದು ರೌಂಡ್ ಎಲ್ಲ ವಿಸಿಟ್ ಮಾಡ್ಕೊಬರೋಣ, ನನ್ನ ಕಸಿನ್ಸಿಗೂ ತೋರಿಸ್ದಂಗೆ ಆಗುತ್ತೆ ನಮ್ಮ ಪೂರ್ವಜರ ಮನೆ ಹೇಗಿತ್ತು ಅಂತ ಹೇಳಿ. ಹಾಗೆ ನಾವು ನೋಡ್ದಂಗೆ ಆಗುತ್ತೆ ಅಂತ ಇದು ಒಲೆಗೇನೋ ಎಲ್ಲ ಹಾಕಿಟ್ಬಿಟ್ಟಿದ್ದಾರೆ. ಸೊ ಪ್ರತಿ ರೂಮನ್ನು ನೋಡ್ಕೊಂಡು ಬಂದ್ವಿ. ಬಟ್ ಇವಾಗ ಸ್ವಲ್ಪ ಅಡ್ವಾನ್ಸ್ ಆಗಿ ಒಲೆ ಬೆಂಕಿ ಏನು ಬಳಸ್ತಾ ಇಲ್ಲ ಅವರು, ಗ್ಯಾಸ್ ಎಲ್ಲ ಇಟ್ಕೊಂಡಿದ್ದಾರೆ. ಇದು ಒಲೆ ಬೆಂಕಿ ಅವಾಗೆಲ್ಲ ಇದರಲ್ಲೇ ಮಾಡ್ತಿದ್ರಂತೆ, ಇವಾಗ ಗ್ಯಾಸ್ ಎಲ್ಲ ಬಳಸ್ತಿದ್ದಾರೆ. ಈ ಥರ ಎಲ್ಲ ಮಲೆನಾಡು ಕಡೆ ಅಟ್ಟ ಇರುತ್ತೆ, ಅಲ್ಲಿ ಏನಾದರೂ ಬೇಕಾದರೆ ಒಟ್ಕೋಬಹುದು. ಹಾಗಾಗಿ ಸೊ ಜ್ಯೂಸ್ ಕುಡೀರಿ, ಅದು ಕುಡೀರಿ ಅಂತ ಹೇಳಿದ್ರು, ಬಟ್ ನಾವೇನೂ ಕುಡಿಲಿಲ್ಲ. ಇದೇನೆಂದರೆ ದೊಡ್ಡ ಮನೆ, ಅಗಲವಾದ ಮನೆ, ಆದರೆ ಇದನ್ನು ಡಿವೈಡ್ ಮಾಡಿದಾಗ 2 ಪೋರ್ಷನ್ ಮಾಡಿದ್ದಾರೆ. ಮೊದಲೆಲ್ಲ ಈ ಥರ ಟ್ಯಾಂಕ್ಗಳಿರ್ತಿತ್ತು, ಅದರಲ್ಲಿ ನೀರು ತುಂಬಿಸ್ಕೊಂಡು ಇಟ್ಕೊತಿದ್ರು, ಒಲೆ ಬೆಂಕಿ, ಹಾಗಾಗಿ ಹಂಡೇಲಿ ಯಾವಾಗಲೂ ನೀರು ತುಂಬಿರ್ತಿತ್ತು. ನಾವಿಲ್ಲಿ ಫೋಟೋ ತೆಕ್ಕೊಂಡ್ವಿ. ಇದು ಡಿವೈಡ್ ಆಗಿದ್ದರಿಂದ ನಾವು ಹಂಗಿರೋ ಎಂಟ್ರೆನ್ಸ್ ಹೆಂಗಿರ್ಬೋದು ಅಂತ ನೋಡೋ ಕ್ಯೂರಿಯಾಸಿಟಿ. ಯಾಕಂದರೆ ನಾನಲ್ಲಿ ತೋರಿಸಿದ್ದು ಫಸ್ಟೇ ಹಾಫ್ ಎಂಟ್ರೆನ್ಸ್ ಅಷ್ಟೇ, ಇದು ಫುಲ್ ಎಂಟ್ರೆನ್ಸ್. ಆ್ಯಕ್ಚುಲ್ ಎಂಟ್ರೆನ್ಸ್ ಬಂದು ಇದು, ಆದರೆ ಇಲ್ಲಿ ಕಿಟಕಿಯಲ್ಲೇ ನೋಡ್ತಾ ಇದ್ವಿ. ನನಗೂ ನನ್ನ ಮತ್ತೆ ಮಗನಿಗೂ ಇಲ್ಲೇನಿದೆ ಅನ್ನೋದು ನೋಡಬೇಕು ಅನ್ನಿಸ್ತು, ಯಾಕಂದರೆ ಇದೇ ಮೇನ್ ಎಂಟ್ರೆನ್ಸ್ ಆಗಿರೋದ್ರಿಂದ. ಹಾಗಾಗಿ ನಾವು ಅಲ್ಲಿ ಗೋಡೆ ಜರುಗಿತ್ತು, ಏನಾದರೂ ಆಗಲಿ ಅಡ್ವೆಂಚರ್ ಮಾಡಬೇಕು ಅಂತ ಹೇಳಿ ನೋಡಿ, ಇಲ್ಲಿ ನೋಡ್ತಿರ್ಬೋದು ಎಲ್ಲ ಬಿದ್ದೋಗ್ಬಿಟ್ಟಿದೆ. ಇದ್ರೊಳಗಡೆಯಿಂದ ನುಗ್ಗಿ ಹೋದ್ವಿ, ಏನಾದರೂ ಆಗಲಿ ಅಂತ ಹೇಳಿ. ಸೊ ಅಂತೂ ಒಳಗಡೆ ಎಂಟ್ರಿ ಆದ್ವಿ. ಇಲ್ಲಿ ಯಾರೂ ವಾಸ ಇಲ್ಲ, ಹಾಗಾಗಿ ಹಾಗೆ ಪಾಳು ಬಿಟ್ಬಿಟ್ಟಿದ್ದಾರೆ. ಅದೇ ಬೇಜಾರಾಗಿತ್ತು. ಇಲ್ಲಿ ಮೇ ಬಿ ನಮ್ಮ ಅಜ್ಜಿ ಯಾರಾದರೂ ಇರಬಹುದೇನೋ, ಅಂದರೆ ಮುತ್ತಜ್ಜಿ, ಅವ್ರ ಅಜ್ಜಿ ಯಾರಾದರೂ ಇರ್ಬೋದು, ಕೋಲಜ್ಜಿ ಅಂತಾರಲ್ಲ ಹಾಗೆ. ಯಾರೂ ಗೊತ್ತಾಗಲಿಲ್ಲ. ಬಟ್ ಫೋಟೋಸ್ ಎಲ್ಲ ಇದ್ವು. ನಾವು ಇವರಿರ್ಬೋದು ಅವರಿರ್ಬೋದು ಅನ್ನೋ ಒಂದು ಕ್ಯೂರಿಯಾಸಿಟಿಲಿ ನೋಡ್ಕೊಂಡು ಬರ್ತಾಯಿದ್ವಿ ಅಷ್ಟೇ. ಇದನ್ನು ಕ್ಲೀನು ಮಾಡೋದಲ್ಲೇ ತುಂಬ ವರ್ಷಗಳಾಗಿತ್ತು ಅಂದ್ಕೊತೀನಿ. ಇದು ಕಣಜ, ಮೊರ ಎಲ್ಲ ಇಟ್ಟಿದ್ದಾರೆ. ಬಟ್ ಇದರಿಂದ ಒಳಗಡೆ ಹೋಗೋಕ್ಕೆ ನಮಗೆ ತುಂಬಾ ಭಯ ಆಯಿತು, ಯಾಕಂದರೆ ತುಂಬ ವರ್ಷ
ಅಥವಾ ದಿನಗಳಿಂದ ಇರ್ಬೋದು ಅದನ್ನು ಡೋರ್ ಲಾಕ್ ಮಾಡಿದಾರಂತೆ. ಹಾಗಾಗಿ ಹುಳ ಹುಪ್ಪಟೆ ಏನಾದರೂ ಇರುತ್ತೆ ಅಂತ ಹೇಳಿ ಭಯ ಆಗಿ ನಾವು ಒಳಗಡೆ ಹೋಗಲಿಲ್ಲ. ಸೊ ಇದು ಹೊರಗಡೆ ವ್ಯೂ. ನಾವಿಲ್ಲಿಗೆ ಹೋಗಿ ಬಂದಮೇಲೆ ನಾವು ಆಲ್ರೆಡಿ ಹೋಗಿದ್ದಕ್ಕೆ ಅವ್ರು ಹೆದರ್ಕೊಬಿಟ್ಟಿದ್ರು, ಯಾರಪ್ಪ ಬಂದಿದ್ದಾರೆ ಅಂತ ಹೇಳಿ. ಅದು ಆ ಮನೆಯೊಳಗಡೆ ಎಂಟ್ರಿ ಆದಮೇಲೆ ಅವ್ರಿಗೆ ಫುಲ್ ಭಯ ಸ್ಟಾರ್ಟ್ ಆಯಿತು, ಯಾರು ಅಂತ ಹೇಳಿ. ನೋಡಿ ಅಲ್ಲಿ ತನಕ ಖುಷಿಯಾಗಿದ್ದವರು ಆ ಮನೆಯೊಳಗಡೆ ಹೋದ್ವಿ ಅಂತ ಗೊತ್ತಾದ್ಮೇಲೆ ಫುಲ್ ಭಯ ಪಟ್ಟಿದ್ರು. ಈ ಒಂದು ಗಣಪತಿ ನಮ್ಮ ಪೂರ್ವಜರು ಪೂಜೆ ಮಾಡ್ತಿದ್ದಂತಹ ಗಣಪತಿ. ಅಂದರೆ ದೇವ್ರ ರೂಮಲ್ಲಿ ನಾವು ಏನು ಪೂಜೆ ಮಾಡ್ತಿರ್ತೀವಿ ಗಣಪತಿ, ಅದನ್ನು ಕಟ್ಟುನಿಟ್ಟಾಗಿ ನೋಡ್ಕೋಬೇಕು, ಅದನ್ನು ಡೈಲಿ ಪೂಜೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಗಣಪತಿನ ದೇವಸ್ಥಾನಕ್ಕೆ ಕೊಟ್ಟು ಅಲ್ಲಿ ಪ್ರತಿಷ್ಠಾಪನೆ ಮಾಡಿಸಿ ಇದಕ್ಕೆ ದಿನ ಪೂಜೆನ ಮಾಡ್ತಾರೆ. ಮಹಾಲಿಂಗೇಶ್ವರ ದೇವಸ್ಥಾನ ಅಂತ ಹೇಳಿ ಇದೆ ದಾರದಹಳ್ಳಿಲಿ, ಅದ್ರ ಪಕ್ಕದಲ್ಲೇ ಇದು ಗಣೇಶನ ಗುಡಿನ ಮಾಡಿರುವಂಥದ್ದು. ಸಂಬಂಧಗಳು ಎಲ್ಲ ಕಡೆ ಇದ್ದಾವೆ, ಆದರೆ ಅವ್ರು ಯಾರು ಅನ್ನೋ ಒಂದು ಪರಿಚಯ ನಮಗಿಲ್ಲ. ಯಾಕಂದರೆ ಇವಾಗ ಹೋಗೋದು ಬರೋದು ಎಲ್ಲ ಕಡಿಮೆ ಆಗಿದೆ. ಎಲ್ಲರೂ ಅವರವರ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ತುಂಬಾ ಬ್ಯುಸಿಯಾಗಿಬಿಟ್ಟಿದ್ದಾರೆ. ಹಾಗಾಗಿ ಸಂಬಂಧಗಳ ಬೆಲೆಗಳು ಗೊತ್ತಾಗ್ತಾ ಇಲ್ಲ. ಮೊದಲೆಲ್ಲ ಜಾಯಿಂಟ್ ಫ್ಯಾಮಿಲಿ ಇರ್ತಾಯಿತ್ತು. ಚಿಕ್ಕಪ್ಪ, ಚಿಕ್ಕಮ್ಮ, ದೊಡ್ಡಪ್ಪ, ದೊಡ್ಡಮ್ಮ, ಅಜ್ಜ, ಅತ್ತೆ, ಮಾವ ಅಂತ ಹೇಳಿ. ಈಗ ಎಲ್ಲ ಕಡೆ ನ್ಯೂಕ್ಲಿಯರ್ ಫ್ಯಾಮಿಲಿ, ಗಂಡ, ಹೆಂಡತಿ, ಮಕ್ಕಳು ಇಷ್ಟೇ. ಸೊ ಮುಂದೆ ಹೋಗ್ತಾ ನಮಗೆ ಪರಿಚಯ ಇರಲ್ಲ, ಸಂಬಂಧಗಳು ಗೊತ್ತಿರಲ್ಲ, ಮುಂದೆ ಮಕ್ಕಳಿಗೆ ಏನೂ ಗೊತ್ತಿರಲ್ಲ ಅನ್ಕೋತೀನಿ. ಆದರೂ ನಾವು ನಮ್ಮ ಅಪ್ಪನೇ ಹೋಗ್ದಲೇ ಇರುವಂಥ ಒಂದು ಮನೆಗೆ ನಮ್ಮ ಅತ್ತೆನೆಲ್ಲ ಕರ್ಕೊಂಡು ಅಡ್ವೆಂಚರ್ ಅಂತೂ ಮಾಡಿದ್ವಿ. ಸೊ ಅದ್ರ ಬಗ್ಗೆ ನಮಗೆ ತುಂಬಾ ಖುಷಿ ಇದೆ. ಸೊ ಈ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಾವು ಪೂಜೆನ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಹೀಗಿತ್ತು ನಮ್ಮ ಪೂರ್ವಜರ ಮನೆಗೆ ನಮ್ಮ ದಿಢೀರ್ ಭೇಟಿ. ಯಾಕೋ ಈ ವಿಡಿಯೋ ಮಾಡಿದ್ಮೇಲೆ ನನಗೊಂದು ಸಾಂಗ್ ನೆನಪಾಯಿತು. ಹಳೆಯ ಮನೆ ಇಹುದಿಲ್ಲಿ, ಹೊಸ ಜನರು ಬರುತ್ತಿಲ್ಲ, ಖಾಲಿ ಕಾಣುತ್ತಲಿಹುದು ಹೊರ ಜಗುಲಿಯೂ. ದೇವನೊಬ್ಬನೇ ತಾನು ಧ್ಯಾನಸ್ಥನಾಗಿಹನು, ಧೂಳಿನಲ್ಲಿ ಮುಳುಗುತ್ತಿಹುದಾ ಕೋಣೆಯೂ. ಪಾತ್ರೆ ಪಗಡೆಯ ಸರಕು ಮನ ತುಂಬ ಕಾಣಿಸದು, ಮೂರು ಮತ್ತೊಬ್ಬರಿಗೆ ಕಡಿಮೆ ಸಾಕು. ಹಿತ್ತಲಿನ ದಾರಿಯಲ್ಲಿ ಹಸಿ ಹುಲ್ಲು ಬೆಳೆದಿಹುದು, ಮನೆಯಲ್ಲಿ ಉಳಿದಿಲ್ಲ ಮುದ್ದು ಬೆಕ್ಕು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಹೈಪ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು, ಧನ್ಯವಾದಗಳು.